ಓಂ ನಮೋ ಭಗವತೆ ವಾಸುದೇವಾಯ. ಡಿಸೆಂಬರ್ 30ಕ್ಕೆ ಬಂದಿರುವಂತಹ ವಿಶೇಷ ದಿನವಾದಂತಹ ಈ ದಿನ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದ ಏಕಾದಶಿ ಉಪವಾಸಕ್ಕೆ ಹೆಚ್ಚಿನದಾದಂತಹ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ವಿಷ್ಣುವನ್ನು ಆರಾಧನೆಯನ್ನು ಮಾಡುವಂತಹ ಈ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಗೆ ಅದರದ್ದೇ ಆದಂತಹ ವಿಶೇಷ ಪ್ರಾಮುಖ್ಯತೆ ಇದೆ. ಪಂಚಾಂಗದ ಪ್ರಕಾರ ಪುಷ್ಯ ಮಾಸ ಅಥವಾ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಮಹಾವಿಷ್ಣುವು ತನ್ನ ವಾಹನವಾದಂತಹ ಗರುಡನ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ ಅಂತ ನಂಬಿಕೆ ಇದೆ. ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಇದರ ಜೊತೆಯಲ್ಲಿ ಈ ಏಕಾದಶಿಗೆ 3 ಕೋಟಿ ಏಕಾದಶಿಗಳಿಗೆ ಸಮನಾದ ಪಾವಿತ್ರ್ಯತೆಯನ್ನು ಹೊಂದಿರುವ ಕಾರಣದಿಂದಲೂ ಕೂಡ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಇನ್ನು ಈ ಏಕಾದಶಿ ತಿಥಿ ಸಮಯ ಯಾವುದು, ಯಾವಾಗ ಬರುತ್ತೆ ಅನ್ನೋದಾದರೆ ಡಿಸೆಂಬರ್ 30 ಮಂಗಳವಾರ ಬೆಳಿಗ್ಗೆ 7:50ಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 31 ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಇದು ಮುಕ್ತಾಯವಾಗುತ್ತೆ. ಏಕಾದಶಿ ತಿಥಿಯ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸವನ್ನು ಮುಕ್ತಾಯ ಮಾಡಬೇಕು. ಏಕಾದಶಿ ವ್ರತವನ್ನು ಆಚರಿಸಿದ ನಂತರ, ಅಂದರೆ ಏಕಾದಶಿ ದಿನ ಉಪವಾಸ ಮಾಡುವಂಥವರು ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನ ವಿಧಿವಿಧಾನವಾಗಿ ವ್ರತವನ್ನು ಮುಕ್ತಾಯಗೊಳಿಸಬೇಕು. ಆಹಾರ ಸೇವನೆ ಮಾಡುವುದನ್ನು ಪಾರಣೆ ಅಂತ ಕರೀತಾರೆ. ಅದನ್ನು ದ್ವಾದಶಿ ದಿನ ಮಾಡಬೇಕು. ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯ ದಿನ ಪಾರಣೆ ಮಾಡಿದರೆ ಮಾತ್ರ ಆ ವ್ರತದ ಸಂಪೂರ್ಣ ಫಲ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಪಾರಣೆಯನ್ನು ಯಾವಾಗಲೂ ದ್ವಾದಶಿ ತಿಥಿ ಇರುವಾಗಲೇ ಮಾಡಬೇಕು. ಸೂರ್ಯೋದಯದ ನಂತರ ಅಂದರೆ ದ್ವಾದಶಿ ಮುಗಿಯುವ ಮೊದಲು ಪಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ ಅಂತ ಹೇಳಲಾಗುತ್ತೆ. ಒಂದು ವೇಳೆ ದ್ವಾದಶಿಯ ದಿನ ಹರಿವಾಸರ ಸಮಯವಿದ್ದರೆ ಆ ಸಮಯ ಮುಗಿಯುವವರೆಗೂ ಆಹಾರ ಸೇವಿಸಬಾರದು. ಹರಿವಾಸರ ದಿನ ಅಂದರೆ ಏಕಾದಶಿ ಕಾಲು ಭಾಗ ಉಳಿದಿರುತ್ತೆ, ಅದಕ್ಕೆ ಹರಿವಾಸರ ದಿನ ಅಂತ ಕರೀತಾರೆ. ದ್ವಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಅಂದರೆ ವಿಷ್ಣು ದೇವರು ಅಥವಾ ವೆಂಕಟೇಶ್ವರ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ತುಳಸಿ ಮತ್ತು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಪಾರಣೆ ಮಾಡುವ ಮೊದಲು ಬ್ರಾಹ್ಮಣರಿಗೆ ಆಹಾರ ಅಥವಾ ದಕ್ಷಿಣೆಯನ್ನು ನೀಡುವುದು ಶುಭ ಫಲಗಳನ್ನು ನೀಡುತ್ತೆ. ದೇವರ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಉಪವಾಸವನ್ನು ಮುರಿಯಬೇಕು, ಅಂದರೆ ಮುಗಿಸಬೇಕು. ಇಲ್ಲವಾದರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಸಮಾಪ್ತಿ ಮಾಡಬೇಕು. ಪಾರಣೆಯ ದಿನ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದಂತಹ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಶಾಸ್ತ್ರಗಳ ಪ್ರಕಾರ ಸರಿಯಾದ ಸಮಯದಲ್ಲಿ ಪಾರಣೆ ಮಾಡದಿದ್ದರೆ ಉಪವಾಸದ ಪುಣ್ಯ ಲಭಿಸುವುದಿಲ್ಲ ಅಂತ ಹೇಳಲಾಗುತ್ತೆ. ಇದು ಶಿಸ್ತು ಮತ್ತು ಭಕ್ತಿಯ ಸಂಕೇತವಾಗಿದೆ. ಇನ್ನು ವೈಕುಂಠ ಏಕಾದಶಿಯ ದಿನ ಉಪವಾಸದ ಸಮೇತ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಬೇಕು. ಈ ದಿನದ ಒಂದು ಉಪವಾಸಕ್ಕೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುವುದಲ್ಲದೆ ಮೋಕ್ಷ ಕೂಡ ಪ್ರಾಪ್ತಿಯಾಗತ್ತೆ.
3 ಬಗೆಯಲ್ಲಿ ಉಪವಾಸವನ್ನು ಮಾಡ್ತಾರೆ. ಮೊದಲನೆಯದು ನಿರ್ಜಲ ಉಪವಾಸ, ಅಂದರೆ ಒಂದು ತೊಟ್ಟು ಕೂಡ ನೀರನ್ನು ಸೇವಿಸದೆ ಈ ಉಪವಾಸನ ಮಾಡಲಾಗುತ್ತೆ. ಎರಡನೆಯದು ಭಾಗಶಃ ಉಪವಾಸ ಅಂತ, ಅಂದರೆ ಅನ್ನವನ್ನು ಹೊರತುಪಡಿಸಿ ಸಾತ್ವಿಕ ಆಹಾರವಾದಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಆಹಾರಗಳು, ಮತ್ತು ಕೆಲವೊಬ್ಬರು ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಮಾತ್ರ ಉಪವಾಸ ಮಾಡ್ತಾರೆ, ಅಂದರೆ ಒಂದು ಹೊತ್ತು ಮಾತ್ರ ಊಟ ಮಾಡ್ತಾರೆ. ಈ ಥರದಲ್ಲೂ ಕೂಡ ಉಪವಾಸವನ್ನು ಮಾಡ್ತಾರೆ. ಇನ್ನು ಕೆಲವರು ಮೂರನೆಯ ಬಗೆಯ ಉಪವಾಸವನ್ನು ಮಾಡ್ತಾರೆ, ಅಂದರೆ ಹಾಲು ಹಣ್ಣು ಈ ಥರದವನ್ನೆಲ್ಲ ಸೇವಿಸಿ ಉಪವಾಸವನ್ನು ಮಾಡೋದು. ಉಪವಾಸವನ್ನು ಮಾಡೋದಕ್ಕೆ ಮನಸ್ಸಿರುತ್ತೆ, ಆದರೆ ಎಲ್ಲರ ಹತ್ರಿಂದನೂ ನಿರ್ಜಲ ಉಪವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸಾತ್ವಿಕ ಆಹಾರ ಸೇವಿಸಿ ಏಕಾದಶಿ ಉಪವಾಸ ಆಚರಿಸಿದವರು ಕೂಡ ಕೋಟಿ ಜನ್ಮದ ಫಲದ ಜೊತೆಗೆ ಮುಕ್ತಿಯನ್ನು ಪಡಿತಾರೆ ಅನ್ನಲಾಗುತ್ತೆ. ಆದರೆ ಈ ದಿನ ಅಪ್ಪಿತಪ್ಪಿಯೂ ಅನ್ನ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ ಆಹಾರವನ್ನು ಸೇವಿಸಬಾರದು. ಇನ್ನು ವಯಸ್ಸಾದವರು, ಅನಾರೋಗ್ಯಕ್ಕೀಡಾದವರು, ಚಿಕ್ಕ ಮಕ್ಕಳು ಏನು ಮಾಡಬೇಕು ಅಂದರೆ ಅತಿಯಾದ ಉಪವಾಸವನ್ನು ಇವರೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಸಾತ್ವಿಕ ಆಹಾರ ಸೇವಿಸಿದ್ರೆ ಸಾಕಾಗುತ್ತೆ. ಪಾಪ ಪುಣ್ಯಗಳ ಅರಿವನ್ನು ಬದುಕಿರುವಾಗಲೇ ನಾವು ತಿಳಿದುಕೊಳ್ಳಬೇಕು. ಸತ್ತ ಮೇಲೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಯಾರೂ ನೋಡಿದವರಿಲ್ಲ. ಆದರೆ ಪುರಾಣಗಳ ಪ್ರಕಾರ ನಾವು ಬದುಕಿದರೆ ಅಂತಿಮ ಘಟ್ಟದಲ್ಲಾದರೂ ಮಹತ್ವವನ್ನು ನೀಡಿ ಉನ್ನತಿಯನ್ನು ಪಡೆದುಕೋಬಹುದು. ಉನ್ನತಿ ಅಂದರೆ ಯೋಗಿಗಳು ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ನಾವು ಕೂಡ ಮೋಕ್ಷಕ್ಕಾಗಿಯೇ ಇಂತಹ ಭಕ್ತಿ ಪ್ರಧಾನವಾದಂತಹ ಕೆಲಸಗಳನ್ನು, ಉಪವಾಸಗಳನ್ನು, ವ್ರತಗಳನ್ನು ಮಾಡೋದು. ಸ್ವರ್ಗವೆಂದು ವಿಲಾಸಿಗಳು ಭಾವಿಸ್ತಾರೆ, ಅಂದರೆ ನಮ್ಮಂಥವರು ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಸ್ವರ್ಗಕ್ಕೆ ಮೋಕ್ಷಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಸ್ವರ್ಗ ಎಂದರೆ ಭೂಮಿಯಲ್ಲಿ ನಾವು ಮಾಡಿರುವಂತಹ ಸತ್ಕರ್ಮ ಪುಣ್ಯದ ಫಲವನ್ನು ಸ್ವರ್ಗಕ್ಕೆ, ಅಂದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅನುಭವಿಸಿ ನಂತರ ಮತ್ತೆ ಈ ಮೃತ್ಯುಲೋಕಕ್ಕೆ ಬಂದು ಜನ್ಮವನ್ನು ತಾಳಬೇಕಾಗುತ್ತೆ. ಆದರೆ ಮೋಕ್ಷ ಅಂದರೆ ಹಾಗಲ್ಲ. ಮೋಕ್ಷ ಅಂದರೆ ಮತ್ತೆ ಜನ್ಮವೇ ಇರೋದಿಲ್ಲ, ಹರಿಪಾದವನ್ನು ನಾವು ಸೇರಿಕೊಳ್ಳೋದು. ಆದ್ದರಿಂದ ಹರಿಭಕ್ತರು ತಮ್ಮ ಪಾಲಿನ ಸದ್ಗತಿಯನ್ನು ವೈಕುಂಠ ಅಂತ ಕರೀತಾರೆ. ಹೆಸರೇ ಹೇಳುವಂತೆ ವೈಕುಂಠ ಧಾಮದ ಒಡೆಯನಾದಂತಹ ಮಹಾವಿಷ್ಣುವಿನ ಆರಾಧನೆ ಮಾಡಿ ಈ ದಿನ ನಿಯಮಾನುಸಾರವಾಗಿ ಉಪವಾಸ ಮತ್ತು ವ್ರತವನ್ನು ಆಚರಿಸಿ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ಆಶೀರ್ವಾದದ ಜೊತೆಗೆ ಮೋಕ್ಷವೂ ಕೂಡ ಪ್ರಾಪ್ತಿಯಾಗುತ್ತದೆ. ಅಂದರೆ ಈ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡುವಂತಹ ಭಕ್ತರಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಎಂಬಂತಹ ನಂಬಿಕೆ ಇದೆ. ಸಾಮಾನ್ಯವಾಗಿ ಏಕಾದಶಿಯ ದಿನ ಉಪವಾಸವನ್ನು ಮಾಡ್ತಾರೆ. ಅದರಲ್ಲೂ ವೈಕುಂಠ ಏಕಾದಶಿ ಏಕಾದಶಿಗಳಲ್ಲಿಯೇ ಸರ್ವಶ್ರೇಷ್ಠವಾದದ್ದು. ಯಾಕಂದರೆ ವೈಕುಂಠ ಏಕಾದಶಿಯಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಆಚರಿಸಿದರೆ ಉಳಿದ ಎಲ್ಲ 23 ಏಕಾದಶಿಯ ವ್ರತವನ್ನು ಆಚರಿಸಿದಷ್ಟೇ ಫಲಪ್ರಾಪ್ತಿಯಾಗುತ್ತೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಉಪ್ಪಿನ ಹರಳು ಎಲ್ಲವನ್ನು ಸೇರಿಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯೇ ನಾಶವಾಗುತ್ತೆ. ಸಾಧ್ಯವಾದರೆ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ದರೆ ಅವುಗಳನ್ನು ಹೂವುಗಳಿಂದ ಚೆನ್ನಾಗಿ ಅಲಂಕರಿಸಿ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಬೇಕು. ವಿಷ್ಣುವು ಮೊದಲೇ ಅಲಂಕಾರ ಪ್ರಿಯ. ಅಲಂಕಾರ ಮಾಡಿದಷ್ಟು ವಿಷ್ಣುವು ಸಂಪನ್ನನಾಗುತ್ತಾನೆ. ವಿಷ್ಣುವಿನ ವಿಗ್ರಹ ಫೋಟೋ ಯಾವುದೂ ಇಲ್ಲ ಅಂದಾದರೆ ಇರುವ ದೇವರ ಮುಂದೆ
ದೀಪವನ್ನು ಬೆಳಗಿ ಭಕ್ತಿಯಿಂದ ಬೇಡಿಕೊಳ್ಳಿ. ತುಳಸಿ ಇಲ್ಲದೆ ವಿಷ್ಣುವಿನ ಆರಾಧನೆ ಅಪೂರ್ಣವಂತ ಕರೆಯುತ್ತಾರೆ. ಅದಕ್ಕಾಗಿ ತಪ್ಪದೆ ತುಳಸಿಯನ್ನು ಅರ್ಪಿಸಿ. ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬ ಶ್ರೇಷ್ಠವಾದದ್ದು. ಪಂಚಾಮೃತ ಅಭಿಷೇಕವು ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾದದ್ದು. ಈ ದಿನ ಒಬ್ಬ ಬ್ರಾಹ್ಮಣ ದಂಪತಿಗೆ ಊಟ ಹಾಕಿದರೂ 1,00,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಂತಹ ಫಲ ಸಿಗುತ್ತೆ. ಯಾಕೆಂದರೆ ವಿಷ್ಣುವು ಭೂಲೋಕದಲ್ಲಿ ಬ್ರಾಹ್ಮಣರ ರೂಪದಲ್ಲಿ ತಾನು ಜನ್ಮ ತಾಳ್ತೇನೆ ಅಂತ ಭಾಗವತದಲ್ಲಿ ನಿರೂಪಿಸಿದ್ದಾನೆ. ಈ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಷ್ಣು ಸಹಸ್ರನಾಮ ಅಥವಾ ಭಾಗವತ ಇಂಥವುಗಳನ್ನು ಕೇಳಿಸಿಕೊಳ್ಳಬೇಕು ಮತ್ತು ಓದಬೇಕು. ಅದ್ಯಾವುದೂ ಇಲ್ಲವಾದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಥರದ ಸರಳವಾದ ಮಂತ್ರಗಳನ್ನಾದರೂ ಕೂಡ 108 ಬಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಜಿಸಬೇಕು. ಈ ದಿನ ವೈಕುಂಠದ ದ್ವಾರ ತೆರೆಯುವ ದಿನವೆಂದು ಭಕ್ತಿಯಿಂದ ಎಲ್ಲ ಭಕ್ತರು ದೇವಾಲಯಗಳಿಗೆ ಹೋಗಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಯಲ್ಲಿ ಈ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ಕೂಡ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಶ್ರೀಮನ್ನಾರಾಯಣ ಅರಳಿ ಮರದಲ್ಲಿ ವಾಸವಾಗಿರುವ ಕಾರಣ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡಬೇಕು. ಇದರಿಂದ ಅರಳಿ ಮರದ ಜೊತೆಗೆ ಶ್ರೀ ವಿಷ್ಣುವಿನ ಆಶೀರ್ವಾದ ಕೂಡ ಲಭಿಸುತ್ತೆ. ನಮ್ಮ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ವೈಕುಂಠ ಏಕಾದಶಿಯ ಆಚರಣೆಯಿಂದ ಮೋಕ್ಷದ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ನೆಲೆಸುತ್ತೆ. ಸಂಪತ್ತು, ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ. ಮನಸ್ಸಿನಲ್ಲಿ ನಾವು ಏನಾದರೂ ಒಂದನ್ನು ಅಂದುಕೊಂಡರೆ ಅದು ಕೂಡ ನೆರವೇರುತ್ತೆ. ಈ ದಿನ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ನಾನು ಹೇಳಿರುವ ಮಾಹಿತಿಗಳು, ನನ್ನ ಮಂತ್ರಧಾರೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ನೀಡುತ್ತೇನೆ. ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ. ಹರೇ ಕೃಷ್ಣ.